ಕನ್ನಡ ಇನ್ನು ಏನೋ ನೋಡ್ತಾ ಇದೆಯಾ? ಮೇಲ್ ಹೋಗಿ ಅರ್ಜುನ್ ಕರ್ಕೊಂಡು ಬಾ. ಸರಿಪ್ಪ. ಕರ್ಣ ಒಂದು ನಿಮಿಷ ನೋಡು, ಅವನೇನಾದರೂ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ ಹೆಣ್ಣು ನೋಡೋಕ್ಕೆ ಅಂತ ಬಾಯ್ ಬಿಟ್ಬೇಡ, ಆಮೇಲೆ ಅವ್ನು ಬರೋದೇ ಇಲ್ಲ. ಮತ್ತೆ ಏನಂತ ಸುಳ್ಳು ಹೇಳಿ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹಿರಿಯರು ಹೇಳಿದ್ದಾರೆ. ನಿಂಗೆ ಒಂದು ಸುಳ್ಳು ಹೇಳೋಕ್ಕಾಗೋದಿಲ್ವೇನೋ? ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬಾ. ಸರಿ ಅಮ್ಮ. ಏನಿವತ್ತು ವಿಶೇಷ? ಎಲ್ಲರೂ ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದೀರಾ? ಏನು ಸಮಾಚಾರ? ದೇವಸ್ಥಾನಕ್ಕೆ ಹೋಗೋದು, ದೇವರ ದರ್ಶನ ಮಾಡೋದು ಸಮಾಚಾರನೂ ಅಲ್ಲ, ಅದಕ್ಕೆ ಕಾರಣನೂ ಬೇಕಿಲ್ಲ. ಮನೆ ದೇವ್ರ ದರ್ಶನ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಹೊರಟಿದ್ದೀವಿ ಅಷ್ಟೇ. ಇಲ್ಲ, ನೀವು ಹೀಗೆ ಹೇಳಿದ್ರೆ ನಾನು ನಂಬೋದಿಲ್ಲ. ನೋಡು, ಶಾಸ್ತ್ರಿಗಳು ನಿನಗೆ ಒಳ್ಳೇದಾಗಬೇಕು ಅಂದರೆ ಕುಟುಂಬ ಸಮೇತ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಹೊರಟು ನಿಂತಿದ್ದೀವಿ. ಅಲ್ಲ, ಆ ಶಾಸ್ತ್ರಿಗಳು ಹೇಳಿದ್ರು ಅಂತ ಬ್ಲೈಂಡಾಗಿ ಅವ್ರ ಮಾತನ್ನು ನಂಬಿ ಹುಡುಗಿನ ಹುಡ್ಕಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀರಲ್ಲ, ನಿಮ್ಮ ಬುದ್ಧಿಗಳಿಗೆಲ್ಲ ಏನಾಗಿದೆ? ಅಲ್ಲ, ಮದುವೆ ಆಗಬೇಕು ಅಂದರೆ ಯಾರಾದರೂ ಮ್ಯಾರೇಜ್ ಬ್ರೋಕರ್ನ ಮೀಟ್ ಮಾಡ್ತಾರೆ, ಇಲ್ಲ ಅಂದರೆ ಆನ್ಲೈನ್ ಮ್ಯಾಟ್ರಿಮೋನಿಯಲ್ ಸೈಟ್ಗೆ ಲಾಗಿನ್ ಆಗ್ತಾರೆ. ಅದನ್ನು ಬಿಟ್ಟು ನೀವುಗಳೆಲ್ಲ ಈ ಥರ ಅಜ್ಜಿ, ನಿಜ ಹೇಳು, ನನ್ನ ಬೆನ್ನ ಹಿಂದೆ ಏನು ನಡೀತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದೀರಾ? ನನಗೆ ಸುಳ್ಳು ಹೇಳಿ ಹುಡುಗಿ ನೋಡೋದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡಿ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನನ್ನ ಜೀವನದಲ್ಲಿ ಅಮೃತ ಅವ್ರು ಒಬ್ಬರೇ. ಅವರ ಸ್ಥಾನದಲ್ಲಿ ಬೇರೆ ಯಾರನ್ನೂ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಮಾಡ್ಕೋಬೇಡಿ. ನೋಡಿ, ಅವನ ಹೇಳ್ಬಿಟ್ಟೋದ ಅಂತ ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ.